ಕಾಂಗ್ರೆಸ್ ಮೈನಾರಿಟಿಗಳನ್ನ ವಿಶೇಷವಾಗಿ ಮುಸಲ್ಮಾನ್ ಬಂಧುಗಳನ್ನ ದಾರಿ ತಪ್ಪಿಸ್ತಾ ಇದೆ. ನಾವು ದಾರಿ ತಪ್ತಾ ಇದ್ದೇವೆ. ಇಷ್ಟು ದೊಡ್ಡ ಮಾತುಗಳನ್ನು ಮಾತಾಡುತ್ತದೆ. ನಾವು ಮುಸಲ್ಮಾನರ ಪರ. ಹೇಳ್ರಪ್ಪ, ಎಷ್ಟು ಮುಖ್ಯಮಂತ್ರಿ ಮಾಡಿದ್ರಿ ಕರ್ನಾಟಕದಲ್ಲಿ ನೀವು? ಉದ್ಧಾರ ಆಯ್ತಾ ಅವ್ರದ್ದು? ಹೇಳ್ರಪ್ಪ, ನಿಮ್ಮ ಪಕ್ಷಕ್ಕೆ ಯಾವತ್ತಾದ್ರೂ ಒಬ್ಬರನ್ನ ಅಧ್ಯಕ್ಷರು ಮಾಡಿದ್ರೇನ್ರಿ? ಅಧ್ಯಕ್ಷರು ಮಾಡಿದಿರಾ? ಎಲ್ಲ ನಿಮ್ಮಲ್ಲೇ ಇರೋದಲ್ಲ ಮುಸಲ್ಮಾನರೆಲ್ಲ. ಹೋಗ್ಲಿ, ಅವ್ರ ಪರಿಸ್ಥಿತಿ ಏನಿದೆ ಅಂತ ಹೋಗಿ ನೋಡಿದ್ದೀರೇನ್ರಿ? ಅವ್ರ ಕಾಲೋನಿಗಳಿಗೆ ಹೋಗಿದ್ದೀರಾ? ಯಾವ ರೀತಿ ಅಂದ್ರೆ ಇಬ್ಬರನ್ನ ಮುಂದಿಟ್ಕೊಂಡ್ಬಿಡ್ತಾರೆ, ಜೋಕರ್ಗಳ ತರ ಇಬ್ಬರನ್ನ ಮುಂದಿಟ್ಕೊಳ್ತಾರೆ, ಅಧಿಕಾರ ಕೊಟ್ಟುಬಿಡ್ತಾರೆ ಅವ್ರಿಗೆ. ಅವರು ಇಡೀ ಸಮುದಾಯನ ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟಿದ್ದೀವಿ ಅಂತ ಅವ್ರು ಆಡ್ತಿರ್ತಾರೆ. ಈ ಇಡೀ ಕಾಂಗ್ರೆಸ್ ಏನ್ ಮಾಡ್ತದೆ? ಏನ್ರಿ ಮೈನಾರಿಟಿಗೆ ಕಮ್ಮಿ ಕೊಟ್ಟಿದ್ದಾರೆ ನೋಡಿದ್ರೆ ಅವ್ರು ಕೊಟ್ಟಿದ್ದೀವಿ ಅಂತ. ದಲಿತರಿಗೂ ಹಂಗೆ ಒಂದಿಬ್ಬರನ್ನ ಇಟ್ಕೊಂಡ್ಬಿಡ್ತಾರೆ, ದಲಿತರನ್ನ ತೋರಿಸ್ತಾನೆ ಇರ್ತಾರೆ. ಆ ಸಮಾಜ ಮಾತ್ರ ಹಾಳಾಗ್ತಾನೆ ಇರ್ತದೆ, ಏನು ಮಾಡ್ತಿಲ್ಲ. ಇದೇ ಆಗಿರೋದು. ಭಾರತೀಯ ಜನತಾ ಪಕ್ಷ ಯಾರ ವಿರೋಧಿಯೂ ಅಲ್ಲ. ಈ ದೇಶದಲ್ಲಿ ದೇಶ ಸುಭದ್ರವಾಗಿರಬೇಕು. ನಮ್ಮ ನಾಗರಿಕರಿಗೆ ಯಾವುದೇ ರೀತಿಯ ತೊಂದರೆ ಬರಬಾರದು. ಭಾರತ ದೇಶದ ಹೊರಗಡೆಯ ಶಕ್ತಿಗಳು ನಮ್ಮನ್ನ ಮುಟ್ಟಬಾರದು. ನಮ್ಮ ಜನರ ಸುರಕ್ಷತೆ ಮುಖ್ಯ ಅನ್ನೋದು ಮಾತ್ರವೇ ನಮ್ಮ ಉದ್ದೇಶ. ನೀವು ಒಪ್ಪಲೇಬೇಕು. 370 ಆರ್ಟಿಕಲ್ ತೆಗೆದಿದ್ದಾಕೆ? ಅಲ್ಲಿ ಬೇರೆಯವರು ಮೂಗು ತೋರಿಸ್ತಿದ್ರಲ್ಲ, ಅದನ್ನ ತಡೆಯಲಿಕ್ಕೆ ಅಷ್ಟೇ. ಹೋಗ್ಲಿ, ಅಲ್ಲಿಗೆ ವಿಶೇಷ ಪ್ಯಾಕೇಜ್ ಕೊಡ್ತಿದ್ರಲ್ಲ, ಜನರಿಗೆ ಮುಟ್ತಾ ಇತ್ತಾ? 2-3 ಫ್ಯಾಮಿಲಿಗೆ ಮುಟ್ತಾ ಇದ್ದದ್ದು ಅಷ್ಟೇ. ಇದು ನಿಮಗೆ ಖುಷಿ ಇತ್ತಾ? ಅರ್ಥ ಮಾಡ್ಕೊಳ್ಬೇಕು. ಬೆಳಗ್ಗೆ ಇದ್ರೆ ಕಲ್ಲು ತೂರಾಟ ಆಗ್ತಾ ಇತ್ತು. ಯಾವ ಕಾರಣ ಏನಿತ್ತು? ಇವತ್ತು ಯಾವ ಪರಿಸ್ಥಿತಿ ಇದೆ? ಅಲ್ಲಿರ್ತಕ್ಕಂಥವರು ಇವತ್ತು ಎಲ್ಲರೂ ಕೂಡ ನೆಮ್ಮದಿಯಿಂದಿದ್ದಾರೆ. ಕೆಲಸ ಮಾಡಕ್ಕೆ ಆಚೆ ಹೋಗಕ್ ಆಗ್ತಿರ್ಲಿಲ್ಲ ಅವರು. ಇವತ್ತು ಬಹಳ ಸುಭದ್ರವಾಗಿದ್ದಾರೆ. ನಾನು ನಿಮಗೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇಡೀ ಪ್ರಪಂಚದಲ್ಲಿ ಮೈನಾರಿಟಿ ಅಂತಕ್ಕಂಥ ಯಾರೇ ಆಗಿರ್ಬೋದು, ಮುಸ್ಲಿಮಾನರಿಂದ ಹಿಡಿದು ಸುಭದ್ರವಾಗಿರ್ತಕ್ಕಂಥದ್ದು ದೇಶ ಯಾವುದಾದ್ರೂ ಇದೆ ಅಂದ್ರೆ ಅವ್ರಿಗೆ ಅದು ಭಾರತ ದೇಶ ಮಾತ್ರ.